ನಮಸ್ಕಾರ. ವಿಪ್ರ ಕರ್ನಾಟಕಕ್ಕೆ ಸ್ವಾಗತ. ಈ ಕ್ಷಣದ ಮುಖ್ಯಾಂಶಗಳು. ಬ್ರೀಮ್ಸ್ ವಸತಿ ಗೃಹ ಸುತ್ತಲಿನ ಒತ್ತುವರಿ ತೆರವುಗೊಳಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಮಕ್ಕಳಲ್ಲಿ ಶಿಸ್ತು ಸಂಸ್ಕಾರ ಮುಖ್ಯ, ಶಿವಾನಂದ ಮುಕ್ತಿದಾರ್. ಚಿತಾಗಾರ ಯಂತ್ರ ಅಳವಡಿಸದೆ ಹಣ ಲಪಟಾಯಿಸಿದವರ ವಿರುದ್ಧ ಕ್ರಮ ಜರುಗಿಸಿ ಶಶಿ ಹೊಸಳ್ಳಿ ಒತ್ತಾಯ. ಹಾಗೂ ಶಶಿ ಹೊಸಳ್ಳಿ ಮಾಡಿದ ಆರೋಪ ಸತ್ಯಕ್ಕೆ ದೂರ. ಎಸ್ಟಿಪಿಯಲ್ಲಿ ಚಿತಾಗಾರ ಯಂತ್ರ ಭದ್ರವಾಗಿದೆ ಎಂದ ಮಹಾನಗರ ಪಾಲಿಕೆಯ ಅಧ್ಯಕ್ಷ ಮೊಹಮ್ಮದ್ ಗೌಸ್. ಬ್ರೀಮ್ಸ್ ವಸತಿ ಗೃಹಗಳ ವ್ಯಾಪ್ತಿಯಲ್ಲಿ ಬರುವ ಜಾಗದಲ್ಲಿ ಕೆಲ ಅಪರಿಚಿತರು ರವಿವಾರ ರಾತ್ರಿ 3 ಅಡಿ ಎತ್ತರದ ಗೋಡೆ ಕಟ್ಟಿ 1010 ಅಡಿ ಅಳತೆಯ ಟೀನ್ ಶರ್ಟ್ ಅಳವಡಿಸಿ ಒತ್ತುವರಿ ಮಾಡಿದ್ದನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತೆರವುಗೊಳಿಸಿದರು. ಸೋಮವಾರ ಜಿಲ್ಲಾಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ತೆರವು ಕಾರ್ಯಾಚರಣೆ ಕೈಗೊಂಡರು. ಒತ್ತುವರಿ ಕುರಿತು ಬ್ರೀಮ್ಸ್ ನಿರ್ದೇಶಕರಾದ ಡಾ ಶಿವಕುಮಾರ್ ಶೆಟ್ಕರ್ ಅವರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಲಿಖಿತ ಪತ್ರವೊಂದನ್ನು ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ತಕ್ಷಣವೇ ಈ ಕ್ರಮ ಕೈಗೊಂಡರು. ಒತ್ತುವರಿ ಮಾಡಿದವರು ಯಾರು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ತೆರವು ಕಾರ್ಯಾಚರಣೆ ವೇಳೆ ಯಾರೂ ಸಹ ಸ್ಥಳಕ್ಕೆ ಬಂದಿಲ್ಲವೆಂದು ಉಪವಿಭಾಗಾಧಿಕಾರಿಗಳು ತಿಳಿಸಿದರು. ಮಕ್ಕಳಲ್ಲಿ ಸಕಾರಾತ್ಮಕ ಯೋಚನೆ, ಜಾಗೃತವಾಗಿರಬೇಕು. ಶಿಸ್ತು ಸಂಸ್ಕಾರ ಬದುಕಿಗೆ ಮುಖ್ಯ ಎಂದು ಶಿವಾನಂದ ಮುಕ್ತಿದಾರ್ ಹೇಳಿದರು. ಪಟ್ಟಣದ ಎಂ ನಾಮದೇವರಾವ್ ತಾರೆ ಶಾಲೆಯಲ್ಲಿ ಶನಿವಾರ ನಡೆದ ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಸಹಯೋಗದಲ್ಲಿ ಕನ್ನಡ ರಾಜ್ಯೋತ್ಸವ ಸ್ಕೌಟ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳಿಗೆ ನಡೆದ ದೀಕ್ಷೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ತಿಳಿಸಿದರು. ಸಾಹಿತಿ ಕಾವ್ಯಶ್ರೀ ಮಹಾಗಾಂವ್ಕರ್ ಮಾತನಾಡಿ, ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ನೀಡಿದರೆ ಅವರ ಭವಿಷ್ಯ ಉಜ್ವಲವಾಗುತ್ತದೆ. ಸುಂದರ ಬದುಕು ಹಾಗೂ ಆರೋಗ್ಯಕರ ಸಮಾಜ ಕಟ್ಟುವಲ್ಲಿ ಸ್ಕೌಟ್ ಮತ್ತು ಗೈಡ್ಸ್ ಶಿಸ್ತು ಮತ್ತು ಕೌಶಲ್ಯದ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ನಿಮ್ಮಲ್ಲೆಲ್ಲ ಹುಮ್ಮಸ್ಸಿದ್ದು, ನಿಮ್ಮಲ್ಲೆಲ್ಲ ಉತ್ಸಾಹ ನೋಡ್ಕೊಂಡ್ಬಿಟ್ಟು ಮಕ್ಕಳೆಲ್ಲ ಹೆಂಗಿರ್ತಾರೆ, ಅವರು ನಾ ಬರ್ಲೆ ಅಂತ ಒಬ್ಬರಿಗಿಂತ ಒಬ್ರು ಚಾಲು ಟೈಮ್ನಾಗ ಹೊಂದಿದ್ರಲ್ಲ, ಅವೆಲ್ಲ ನೋಡ್ಬಿಟ್ಟು ನನಗೆ ಏನು ಅನಿಸ್ತು, ಇನ್ನೊಂದು ಕಡೆ ಕೊಡ್ಬೇಕು ಅನಿಸ್ತು. ಅದೇ ಹಂಗೆ ಕೂತ್ಕೊಂಡೆ. ಮತ್ತು ಮೇಡಮ್ ಅವ್ರನ್ನು ಕೂಡ ಮಾತಾಡ್ತಾರೆ, ಎಷ್ಟು ಅಲ್ಲೂ ಕೂಡ ಚೆಂದ ಮಾತಾಡ್ತಾರೆ, ಇದು ಕೂಡ ಚೆಂದ ಮಾತಾಡ್ತಾರೆ. ಬಟ್ ನಾನು ಇನ್ನೊಂದೇನು ಇವ್ರಲ್ಲಿ ಏನು ಬೇಕು ಅಂತಂದ್ರೆ ಶಿಕ್ಷಣ ಜೊತೆ ಸಂಸ್ಕಾರ ಬೇಕು. ಇವಾಗ ಏನಾಗ್ಯದ ಎಲ್ಲ ಜಾಗದಾಗೆಲ್ಲ ಶಿಕ್ಷಣ ಪೈಪೋಟಿ ಮಾಡೋದು. ಬಟ್ ಎಲ್ಲ ನಾವು ಎಡುತ್ತಾ ಇದ್ದೀವಿ ಅಂತಂದ್ರೆ ಸಂಸ್ಕಾರ ಕೊಡೋದ್ರಾಗ ಬಿಬಿ ಭೋಮರೆಡ್ಡಿ ಮಹಾವಿದ್ಯಾಲಯದ ಎದುರಿರುವ ಹಿಂದೂ ಧರ್ಮೀಯರ ರುದ್ರಭೂಮಿಯಲ್ಲಿ ಚಿತಾಗಾರ ಯಂತ್ರ ಅಳವಡಿಸದೆ ಸುಮಾರು 49 ಲಕ್ಷ ರೂಪಾಯಿ ಲಪಟಾಯಿಸಿದ್ದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ನಗರಸಭೆ ಸದಸ್ಯರು ಹಾಗೂ ಬಿಜೆಪಿ ನಗರದ ಘಟಕದ ಅಧ್ಯಕ್ಷರಾದ ಶಶಿ ಹೊಸಳ್ಳಿ ಆರೋಪಿಸಿದರು. ಭಾನುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, 21-22ನೇ ಸಾಲಿನಲ್ಲಿ ಬೀದರ್ ಜಿಲ್ಲೆಗೆ 2 ಚಿತಾಗಾರ ಯಂತ್ರಗಳು ಮಂಜೂರಾಗಿದ್ದವು. ನಗರದ ಹೊರವಲಯದಲ್ಲಿರುವ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿರುವ ರುದ್ರಭೂಮಿಯಲ್ಲಿ ಹಾಗೂ ಬಿಬಿಬಿ ಕಾಲೇಜು ಎದುರಿರುವ ರುದ್ರಭೂಮಿಯಲ್ಲಿ ಅಳವಡಿಸಲು ಉದ್ದೇಶಿಸಲಾಗಿತ್ತು. ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿನ ರುದ್ರಭೂಮಿಯಲ್ಲಿ ಒಂದು ಚಿತಾಗಾರ ಯಂತ್ರ ಅಳವಡಿಸಲಾಗಿದ್ದೇ ಆದರೂ ಅದು ಇಂದಿಗೂ ಸಹ ಕಾರ್ಯ ಮಾಡುತ್ತಿಲ್ಲ. ಇನ್ನೊಂದು ಯಂತ್ರ ಖರೀದಿಸದೆ ಫೆಬ್ರವರಿ 22, 2024ರಂದು ಹಣದ ಚೆಕ್ ಡ್ರಾ ಮಾಡಿ ಲಪಟಾಯಿಸಿ ಹೆಣ ಸುಡುವವರ ಮೇಲೂ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ಈ ಆರೋಪಕ್ಕೆ ಸಂಬಂಧಿಸಿದಂತೆ ಪತ್ರಿಕಾಗೋಷ್ಠಿ ನಡೆಸಿದ ಮಹಾನಗರ ಪಾಲಿಕೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಬೀದರ್ ಮಹಾನಗರ ಪಾಲಿಕೆ ಸದಸ್ಯರಾದ ಶಶಿ ಹೊಸಳ್ಳಿ ಅವರು ಭಾನುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಹಾನಗರ ಪಾಲಿಕೆ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಾರೆ. ತಾಲೂಕಿನ ಗೌರನಹಳ್ಳಿಯಲ್ಲಿರುವ ಎಸ್ಟಿಪಿಯಲ್ಲಿ ಚಿತಾಗಾರ ಯಂತ್ರ ಭದ್ರವಾಗಿದೆ ಎಂದು ಮಾಹಿತಿ ನೀಡಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಮಧ್ಯಾಹ್ನ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬಿಬಿ ಭೋಮರೆಡ್ಡಿ ಮಹಾವಿದ್ಯಾಲಯದಲ್ಲಿರುವ ರುದ್ರಭೂಮಿಯಲ್ಲಿ ಚಿತಾಗಾರ ಯಂತ್ರ ಅಳವಡಿಸದೆ ಹಣ ಲಪಟಾಯಿಸಿದ್ದಾರೆ ಎಂಬ ಆರೋಪ ನಿರಾಧಾರ ಎಂದು ತಿಳಿಸಿದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೋಡ್ತಾ ಇರಿ ವಿಪ್ರ ಕರ್ನಾಟಕ. ಇದು ಸ್ವಾಭಿಮಾನದ ಪ್ರತೀಕ. ನಮಸ್ಕಾರ.